ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. 5 ಕೋಟಿ ಜನ ಆಸ್ತಿಕರು ಯಾರು ಧರ್ಮಸ್ಥಳವನ್ನ ನಂಬಿಕೊಂಡು ನಡೆದಿದ್ರೋ ಅವರ ಆಸ್ತಿಕತೆಯ ಮೇಲೆ ಆಗಿರುವಂತ ಆಘಾತಕ್ಕೆ ಇವತ್ತು ನಾನೇ ಹೊಣೆ ಅಂತ ಪ್ರಕಾಶ್ ರಾಜ್ ಹೇಳಲಿಕ್ಕೆ ಸಿದ್ಧ ಇದ್ದಾರಾ? ಇದು ಇವತ್ತು ಹೊರಗೆ ಬರಬೇಕಾಗಿದೆ. ಒಂದು ಪ್ರಕಾಶ್ ರಾಜರು ಕ್ಷಮೆ ಕೇಳಬೇಕು. ನಂಗೆ ಗೊತ್ತಿಲ್ಲ ಎಲ್ಲರ ಇದೇನಿದೆ, ಅವ್ರು ಇವತ್ತು ಹೇಳಬೇಕಾದ್ರೆ ಅವ್ರು ಹೇಳ್ತಾರಲ್ಲ ನನಗೆ ಅವ್ರು ಜಂಟಲ್ಮನ್ ಅನ್ನಿಸ್ತಾರೆ ಅಂತ. ಅವತ್ತು ಇಡೀ ರಾಜ್ಯದಲ್ಲಿದ್ದ ಜನರ ಮನಸ್ಸಿನೊಳಗೆ ವೀರೇಂದ್ರ ಹೆಗಡೆ ಅವರು ಜಂಟಲ್ಮನ್ ಅನ್ನೋ ಭಾವನೆಯನ್ನ ಕಿತ್ತು ಬಿಸಾಕಲಿಕ್ಕೆ ಪ್ರಯತ್ನ ಪಟ್ಟ ಪ್ರಕಾಶ್ ರಾಜರಿಗೆ ಇದಿರುವಂತ ಮೊದಲನೇ ಆಗ್ರಹ. ಇನ್ ಎರಡನೇದು, ಅಕಸ್ಮಾತ್ ಸರ್ಕಾರ ತುಂಬಾ ತೀವ್ರತರವಾಗಿರುವಂತ ಈ SIT ಮಧ್ಯಂತರ ವರದಿಯನ್ನಂತೂ ಅವರು ಮುಂದಿಡ್ಲೇಬೇಕು. ಅದಕ್ಕಂತೂ ನಮ್ಮ ಆಗ್ರಹ ಇದ್ದೇ ಇದೆ. ಏನಿದೆ ಅಂತ ನೋಡ್ಬೇಕಲ್ಲ, ಏನ್ ಮಾಡಿದ್ದಾರೆ ಅಂತ. ಈ ಮಧ್ಯಂತರ ವರದಿಯಲ್ಲಿ ಪ್ರಕಾಶ್ ರಾಜ್ ಫೋನ್ ಮಾಡಿರುವಂತದ್ದು ಪ್ರಣಬ್ ಮೊಹಂತಿ ಅವರು ದಾಖಲಿಸಿದ್ದಾರಾ? ಇದು ಬೇಕು ಅಂತ ಅವ್ರು ದಾಖಲಿಸಿರ್ಬೇಕಲ್ಲ. ನನಗೆ ಇಂತಿಂತವ್ರು ಫೋನ್ ಬಂದಿತ್ತು, ಈ ಫೋನಿನ ಆಧಾರದ ಮೇಲೆ ಹೀಗೆ ಹೇಳಿದ್ರು ಅವರು ಅಂತ ದಾಖಲಾಗಿರ್ಬೇಕು. ಅಕಸ್ಮಾತ್ ದಾಖಲಾಗಲಿಲ್ಲ ಅಂತಂದ್ರೆ ಮೊಹಂತಿ ಅವರು ಪ್ರಕಾಶ್ ರಾಜ್ ಹೇಳಿದಂತೆ ಅವರು ಕೇಳ್ಕೊಂಡು ಈ SIT ತನಿಖೆಯನ್ನು ಮಾಡಿದ್ದಾರಾ? ಈ ಪ್ರಶ್ನೆನೂ ಕೇಳಬೇಕು. ಇದು ನಾವೆಲ್ಲರೂ ಕೇಳಬೇಕಾಗಿರೋ ಎರಡನೇ ಪ್ರಶ್ನೆ. ಇನ್ನು ಮೂರನೇದು, ಇವತ್ತು ನಾನು ಧರ್ಮ ಬೀರುವಾಗಿದ್ದೀನಿ, ನಾನು ಧರ್ಮವನ್ನು ಒಪ್ತೇನೆ ಅಂತ ಹೇಳಿ ದೇವಸ್ಥಾನಗಳಿಗೆ ಹೋಗ್ತಾ ಶ್ರದ್ಧೆಯಿಂದ ಭಗವಂತನಿಗೆ ನಡ್ಕೊಳ್ಳುವಂತ CM ಇದ್ದಾರೆ. ಇವತ್ತು ನಾನು ಅವರನ್ನು ಅತ್ಯಂತ ಕಳಕಳಿಯಿಂದ ವಿನಂತಿಸ್ಕೊಳ್ತೀನಿ. ನಮ್ಮೆಲ್ಲರ ನಂಬಿಕೆಗೆ ಘಾಸಿಯಾಗಿರುವಂತ ಸಂಗತಿ ಇದು. ನೀವು SIT ರಚನೆ ಆಗುವ ಬಹುಶಃ ಅದೇ ಸಂದರ್ಭದಲ್ಲಿ ಅವರು ಕೂಡ ಧರ್ಮಸ್ಥಳಕ್ಕೆ ಹೋಗಿದ್ರು. ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರೊಂದಿಗೆ ಮತ್ತು ಧರ್ಮಸ್ಥಳದ ದೇವರ ದರ್ಶನವನ್ನ ಪಡ್ಕೊಂಡು ವೀರೇಂದ್ರ ಹೆಗಡೆ ಅವರು ಮಾತಾಡಿಸ್ಕೊಂಡು ಬಂದಿದ್ದು ನನಗೆ ಈ ಸಂದರ್ಭದಲ್ಲಿ ನೆನಪಾಗ್ತಿದೆ. ಈಗ ನಾನು ರಾಜ್ಯದ ಮುಖ್ಯಮಂತ್ರಿಗಳನ್ನ ಕೇಳ್ಕೊಳ್ತೀನಿ, ಆದಷ್ಟು ಬೇಗ ಈ ಪ್ರಕರಣದಲ್ಲಿರುವಂತ ನ್ಯಾಯವನ್ನ ಹೊರಗೆ ತರಬೇಕಾಗಿದೆ ಅಂತ. ಇದಕ್ಕೆ ಇನ್ನೂ ತಡ ಮಾಡದಷ್ಟು ಈ ತರದವರ ಸಂಖ್ಯೆ ಬೆಳೀತಾ ಹೋಗುತ್ತೆ. ಧರ್ಮಸ್ಥಳ ಅನ್ನೋದು ಒಂದು ನೆಪ ಮಾತ್ರವಾಗಿತ್ತು ಇವರಿಗೆ. ಇದಕ್ಕೆ ಬೇಕಾಗಿರುವಂತ ಪೂರಕವಾಗಿರುವಂತ ಹಣವನ್ನ ಎಲ್ಲ ಕಡೆಯಿಂದ ಸಂಗ್ರಹಿಸಿ ಕರ್ನಾಟಕದ ಬೇರೆ ಬೇರೆ ಕ್ಷೇತ್ರಗಳ ಮೇಲೆ, ದೇಶದ ಬೇರೆ ಬೇರೆ ಧಾರ್ಮಿಕ ಕ್ಷೇತ್ರಗಳ ಮೇಲೆ, ನಾನು ಇನ್ನೂ ಸ್ಪಷ್ಟವಾಗಿ ಹೇಳೋದಾದ್ರೆ ಹಿಂದೂ ಧಾರ್ಮಿಕ ಕ್ಷೇತ್ರಗಳ ಮೇಲೆ ಆಘಾತ ಮಾಡಬೇಕು ಅನ್ನುವಂತ ಇವ್ರ ಯೋಜನೆ ಏನಿತ್ತೋ ಇದನ್ನ ಒಬ್ಬ ಮಾಸ್ಕ್ ಮ್ಯಾನ್ ಬಯಲಿಗೆಳೆದಿದ್ದಾನೆ. ಆ ಮಾಸ್ಕ್ ಮ್ಯಾನ್ ಏನ್ ಹೇಳಿದ್ದಾನೋ ಅದರ ಮೇಲೆ ತನಿಖೆಯನ್ನ ಮತ್ತೊಮ್ಮೆ ನಡೆಸಿ, ಮಾಸ್ಕ್ ಮ್ಯಾನ್ ಇವತ್ತು ಏನ್ ಹೇಳ್ತಿದ್ದಾನೋ ಅದರ ಆಧಾರದ ಮೇಲೆ ಇವರೆಲ್ಲರನ್ನೂ ವಿಚಾರಣೆಗೆ ಕರೆಸಿ ಈ ತರದ ಆಘಾತ ಇನ್ಮುಂದೆ ಆಗದಂತೆ ತಡೆಯುವಂತ ಹೊಣೆಗಾರಿಕೆ ನಾನು ಅನ್ಕೊಳ್ತೀನಿ ರಾಜ್ಯದ ಮುಖ್ಯಮಂತ್ರಿಯವರ ಮೇಲಿದೆ. ಅವರ ಮೇಲೆ ನಮಗೊಂದು ವಿಶ್ವಾಸ ಇದೆ, ಅವರು ಇದನ್ನ ತುಂಬಾ ಗಂಭೀರವಾಗಿ ತೆಗೆದುಕೊಳ್ತಾರೆ. ಹೊಸ ಗೃಹ ಸಚಿವರು ಬಂದಿದ್ದಾರೆ, ಗೃಹ ಸಚಿವರು ಕೂಡ ಇದನ್ನ ಸೀರಿಯಸ್ ಆಗಿ ತೆಗೆದುಕೊಂಡು ಇದಕ್ಕೊಂದು ಪರಿಹಾರವನ್ನ ಕೊಡಿಸ್ತಾರೆ ಅಂತ ನಾನು ಅಪೇಕ್ಷಿಸ್ತೇನೆ. ಅಕಸ್ಮಾತ್ ಈಗ ಆಗಬೇಕು ಅಂತಂತೂ ನಮ್ಮ ಆಗ್ರಹ ಇದೆ. ನಾವಂತೂ ಜನರ ಮುಂದೆ ಹೋಗ್ತೀವಿ. ನಮಗೆ ಗೊತ್ತಿರೋದು ಜನರ ನ್ಯಾಯಾಲಯ ಒಂದೇ. ನಾವು ಜನಾಗ್ರಹ ಸಭೆಗಳನ್ನ ಅಲ್ಲಲ್ಲಿ ಮಾಡ್ತೀವಿ, ಮಾಡಿ ಜನರ ಮೂಲಕ ಸರ್ಕಾರಕ್ಕೆ ಆಗ್ರಹಿಸ್ತೀವಿ. ಅಕಸ್ಮಾತ್ ಸರ್ಕಾರ ಆಗ್ಲೂ ರಿಲಕ್ಟೆಂಟ್ ಆಗಿದ್ರೆ ನಾವು ನೇರವಾಗಿ ಕೇಂದ್ರ ಸರ್ಕಾರಕ್ಕೆ ಹೋಗಿ ಕೇಳ್ಕೊಳ್ತೀವಿ, ನಮಗೆ ನ್ಯಾಯ ಕೊಡಿಸಿ. ನೀವು ಹೊಸ ಮಂದಿರಗಳನ್ನೇನೋ ಕಟ್ತಾ ಇದ್ದೀರಾ,